ಸಶಕ್ತ ರಾಷ್ಟ್ರವಾಗಿ ಹೊರಹೊಮ್ಮಿದ ಭಾರತ. ರಕ್ಷಣಾ ವಲಯದಲ್ಲಿ ಭಾರತಕ್ಕೆಲ್ಲ ಇನ್ನೂ ಸರಿಸಾಟಿ. ಆಪರೇಷನ್ ಸಿಂಧೂರ ಭಾರತದ ರಕ್ಷಣಾ ಸಾಮರ್ಥ್ಯವನ್ನ ಜಗತ್ತಿನ ಮುಂದೆ ಅನಾವರಣ ಮಾಡಿದ ಬಹುದೊಡ್ಡ ಕಾರ್ಯಾಚರಣೆ. ಅಮೆರಿಕ, ರಷ್ಯಾ, ಚೀನಾಗಳೊಟ್ಟಿಗೆ ಪೈಪೋಟಿ ನೀಡುವ ತಾಕತ್ತನ್ನ ಈಗ ಭಾರತ ಹೊಂದಿದೆ ಅನ್ನೋದು ಜಗತ್ತಿನ ಮುಂದೆ ಪ್ರತಿಬಿಂಬಿಸಿದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಬ್ರಹ್ಮೋಸ್ ಪಾಕಿಸ್ತಾನವನ್ನ ಧೂಳಿಪಟ ಮಾಡಿದರೆ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಬಾನಲ್ಲಿ ಭಾರತದ ಬಾವುಟ ರಾರಾಜಿಸುವಂತೆ ಮಾಡಿದೆ. ಭಾರತದ ಬತ್ತಳಿಕೆಯಲ್ಲಿದೆ ಮತ್ತೊಂದು ಡೆಡ್ಲಿ ವೆಪನ್. ಈ ಲೇಸರ್ ವೆಪನ್ ಸಿಡಿದ್ರೆ ಎದುರಾಳಿಗಳು ಬೂದಿ. ಆಕಾಶ್ ಹೆಸರು ಕೇಳಿದ್ರೆ ಈಗ ಎದುರಾಳಿಗಳು ಬೆವರಲು ಶುರು ಮಾಡ್ತಿದ್ದಾರೆ. ಅಂಥದ್ರಲ್ಲಿ ಭಾರತ ಮತ್ತೊಂದು ಐತಿಹಾಸಿಕ ಅಸ್ತ್ರವನ್ನ ಹೊಂದಿರುವುದೀಗ ಬೆಳಕಿಗೆ ಬಂದಿದೆ. ಹೌದು, ಅದು ಬೇರ್ಯಾವುದೂ ಅಲ್ಲ, ಅದೇ ಲೇಸರ್ ವೆಪನ್. 300 ಕಿಲೋಮೀಟರ್ ವ್ಯಾಟ್ ಸಾಮರ್ಥ್ಯದ ಈ ಅತ್ಯಾಧುನಿಕ ಲೇಸರ್ ಅಸ್ತ್ರವನ್ನ ಡಿಆರ್ಡಿಒ ಸಂಶೋಧಿಸಿದೆ. ಅಷ್ಟೇ ಅಲ್ಲ, ಆಂಧ್ರದ ಕರ್ನೂಲ್ನಲ್ಲಿ ಇದರ ಪರೀಕ್ಷಾರ್ಥ ಪ್ರಯೋಗ ನಡೆದಿದ್ದು ಬಲುದೊಡ್ಡ ಯಶಸ್ಸನ್ನ ಸಾಧಿಸಿದೆ. ಅಸಲಿಗೆ ಏನಿದು ಲೇಸರ್ ವೆಪನ್ ವಿಶೇಷ? ಲೇಸರ್ ವೆಪನ್ 30 ಕಿಲೋ ವ್ಯಾಟ್ ಸಾಮರ್ಥ್ಯದ ಶಕ್ತಿಶಾಲಿ ಅಸ್ತ್ರ. 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಾರಿ ಬರೋ ಡ್ರೋನ್, ಕ್ಷಿಪಣಿ, ಕಣ್ಗಾವಲು ಉಪಕರಣಗಳನ್ನು ಕ್ಷಣಾರ್ಧದಲ್ಲಿ ಚಿಂದಿ ಉಡಾಯಿಸೋ ಸಾಮರ್ಥ್ಯವನ್ನ ಹೊಂದಿದೆ. ಭೂಮಿಯಿಂದಲೇ ಆಗಿರಲಿ ಇಲ್ಲ ಸಾಗರದಿಂದಲೇ ಆಗಿರಲಿ, ಈ ಅಸ್ತ್ರವನ್ನ ಎದುರಾಳಿಗಳ ವಿರುದ್ಧ ಪ್ರಯೋಗಿಸಬಹುದಾಗಿದೆ. ಅತ್ಯಂತ ನಿಖರವಾಗಿ ದಾಳಿ ನಡೆಸುವ ಸಾಮರ್ಥ್ಯದ ಈ ಲೇಸರ್ ಅಸ್ತ್ರ ಶೀಘ್ರವೇ ಭಾರತೀಯ ಸೇನೆಗೆ ಸೇರ್ಪಡೆಯಾಗಲಿದೆ. ಲೇಸರ್ ಅಸ್ತ್ರ ಈಗಾಗಲೇ ತನ್ನ ಪ್ರಯೋಗವನ್ನ ಪೂರ್ಣಗೊಳಿಸಿ ಸೇನೆ ಸೇರಲು ಸಜ್ಜಾಗ್ತಿದೆ. ಇತ ಭವಿಷ್ಯದ ಶಸ್ತ್ರಗಳನ್ನು ರೂಪಿಸುವ ಕಾರ್ಯವನ್ನ ಡಿಆರ್ಡಿಒ ಮುಂದುವರೆಸಿದೆ. ಅದರಲ್ಲೂ ಮೈಕ್ರೋವೇವ್ ವೆಪನ್ ಒಂದನ್ನ ರೂಪುಗೊಳಿಸಲಾಗುತ್ತಿದೆ. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೆಪನ್. ಇಎಂಪಿ ಅಂತಲೇ ಕರೆಸಿಕೊಳ್ತಿರೋ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಅಸ್ತ್ರ ಇದೀಗ ಪ್ರಯೋಗಾಲಯದಲ್ಲಿ ಸಿದ್ಧಗೊಳ್ಳುತ್ತಿದೆ. ಡಿಆರ್ಡಿಒನ ಕನಸಿನ ಕೂಸಾದ ಇಎಂಪಿ ಅಸ್ತ್ರ ಅತ್ಯಂತ ಪ್ರಬಲ ತರಂಗಾಂತರಗಳನ್ನು ರೂಪಿಸುತ್ತೆ. ಇದರ ಪರಿಣಾಮ ಎದುರಾಳಿಗಳ ಎಲ್ಲ ಎಲೆಕ್ಟ್ರಾನಿಕ್ ಉಪಕರಣಗಳು ಸ್ತಬ್ಧವಾಗಬಲ್ಲವು. ಅಣ್ವಸ್ತ್ರ ಲಾಂಚ್ ಮಾಡುವ ಕಮಾಂಡ್ ಸೆಂಟರ್ಗಳನ್ನ ಕೂಡ ಈ ಅಸ್ತ್ರ ಸಂಪೂರ್ಣ ನಿರ್ಜೀವವನ್ನ ಮಾಡಬಲ್ಲದು. ಅಷ್ಟೇ ಅಲ್ಲ, ಶತ್ರುಗಳ ಸಂವಹನ ನೆಟ್ವರ್ಕ್ ಅನ್ನೇ ಚಿಂದಿ ಉಡಾಯಿಸಬಲ್ಲದಾಗಿದೆ. ಭೂಮಿಯಿಂದಲೇ ಉಪಗ್ರಹಗಳನ್ನ ಸಂಪರ್ಕರಹಿತ ಮಾಡುವ ತಾಕತ್ತನ್ನ ಹೊಂದಿರಲಿದೆ. ಈ ಅಸ್ತ್ರಗಳು ಸೇನೆಯ ಬತ್ತಳಿಕೆ ಸೇರಿದ್ರೆ ಭಾರತವು ಅಮೆರಿಕ, ಚೀನಾ, ರಷ್ಯಾದಂತ ಬಲಿಷ್ಠ ಸೇನೆಗಳ ಸಾಲಲ್ಲಿ ನಿಲ್ಲಲಿದೆ. ಒಟ್ಟಿನಲ್ಲಿ ಸುಮ್ಮನೆ ಭಾರತವನ್ನ ಕೆಣಕೋ ತಪ್ಪನ್ನ ಪಾಕ್ ಮಾಡಿದ್ರೆ ಈ ಬಾರಿ ಇನ್ನಿಲ್ಲದಂತೆ ಸಮಾಧಿಯಾಗುವುದು ಸತ್ಯ. ಸ್ಪೆಷಲ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.